ಪದಗಳಿಗೆ ಅದರದ್ದೇ ಆದ ಬೆಲೆ ಇಲ್ಲ. ಆದರೆ ನಿಮ್ಮ ಮಾತುಗಳಲ್ಲಿ ಅದನ್ನು ಹೇಗೆ ಬಳಸುವಿರಿ ಎಂಬ ಆಧಾರದ ಮೇಲೆ ಅವುಗಳ ಮೌಲ್ಯ ನಿರ್ಧಾರವಾಗುತ್ತದೆ. ನಾವು ಮೋಸ ಹೋದಾಗ ಮತ್ತೊಬ್ಬರನ್ನ ದೂರುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಾವೇ ಅವರಿಗೆ ಸಲಿಗೆ ಮತ್ತು ಸಮಯವನ್ನ ಕೊಟ್ಟದ್ದು. ಪರರ ಚಿಂತೆ ಪಾಷಾಣದಂತೆ, ಇಲ್ಲಿ ನಗುವೊಂದೇ ಅಮೃತದಂತೆ. ನೆನಪಿರಲಿ, ಎಲ್ಲರೂ ಅವರವರ ಬದುಕನ್ನ ರೂಪಿಸಿಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ. ನಿಮ್ಮ ಬದುಕನ್ನ ರೂಪಿಸಲು ಅವರಿಗೆ ಪುರುಸೊತ್ತಿಲ್ಲ. ಹಾಗಾಗಿ ನಿಮ್ಮ ಬದುಕನ್ನ ರೂಪಿಸಿಕೊಳ್ಳುವುದು ನಿಮ್ಮದೇ ಜವಾಬ್ದಾರಿ. ಹುಟ್ಟಿದ ಪ್ರತಿಯೊಂದಕ್ಕೂ ಕೂಡ ಸಾವಿದೆ. ಹಾಗೆ ತಾಳ್ಮೆ ಇರಲಿ, ನಿಮ್ಮ ಕಷ್ಟಗಳಿಗೂ ಕೂಡ ಒಂದು ದಿನ ಸಾವಿದೆ. ನಿನ್ನವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನ ನಂಬಿ ಬದುಕುವುದು ಉತ್ತಮ. ಒಮ್ಮೆ ಕ್ಷಮಿಸಿ ಒಳ್ಳೆಯವರಾಗಿ, ಆದರೆ ಪುನಃ ಪುನಃ ಅದೇ ವ್ಯಕ್ತಿಯನ್ನ ನಂಬಿ ಮೂರ್ಖರಾಗಬೇಡಿ. ಯಾರು ಹೆಚ್ಚು ನೊಂದಿರುತ್ತಾರೋ ಗೆಲುವಿನತ್ತ ಅವರ ಹೆಜ್ಜೆ ಬಹಳ ಪ್ರಬಲವಾಗಿರುತ್ತದೆ. ಬೇಡುವ ಕೈಗಳು ದೇವರ ಹತ್ತಿರ ಇರಬೇಕೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ತಿರ ಅಲ್ಲ. ಅಂದರೆ ಬೇಡುವುದಾದರೆ ದೇವರಂತ ವ್ಯಕ್ತಿಗಳ ಬಳಿ ಬೇಡಿ. ಒಂದಂತೂ ಸತ್ಯ, ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನ ಮರುಳು ಮಾಡುವುದಕ್ಕಿಂತ ನಿಯತ್ತಾಗಿ 3 ದಿನ ಬಾಳೋದು ಉತ್ತಮವಾದ ಬದುಕು. ಒಂದೊಂದು ಸತ್ಯ, ಬಲಗೈಯಲ್ಲಿ ತುತ್ತು ತೋರಿಸಿ ಎಡಗೈಯಲ್ಲಿ ವಿಷ ಉಣಿಸೋ ಕಾಲವಿದು, ಸ್ವಲ್ಪ ಎಚ್ಚರಿಕೆಯಿಂದ ಇರು. ಒಂದಂತೂ ಸತ್ಯ, ಈ ಜಗತ್ತಿನಲ್ಲಿ ಯಾರೂ ಕೂಡ ನೈಜವಾಗಿಲ್ಲ. ಎಲ್ಲರಿಗೂ ಕೂಡ ಎರಡೆರಡು ಮುಖಗಳಿವೆ. ಅಂದ ಮಾತ್ರಕ್ಕೆ ಎಲ್ಲರೂ ಕೆಟ್ಟವರೆಂದು ಅರ್ಥವಲ್ಲ. ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಜಾಗೃತನಾಗಿರು. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ಪ್ರೀತಿಯ ಬಂಧುಗಳೇ, ನಿಮ್ಮ ಮನೆಯ ಹಿರಿಯರ ಬಳಿ ಸ್ವಲ್ಪ ಸಮಯ ಕಳೆಯಿರಿ. ಏಕೆಂದರೆ ಎಲ್ಲವೂ ಗೂಗಲ್ನಲ್ಲೇ ಸಿಗುವುದಿಲ್ಲ ಎನ್ನುವುದನ್ನ ನೆನಪಿಡಿ. ಒಂದೊಂದು ಸತ್ಯ, ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನೋವಿಲ್ಲದ ಸಂಸಾರವಿಲ್ಲ, ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ. ಇವೆಲ್ಲವನ್ನ ಜಯಿಸುವುದೇ ಜೀವನ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.